टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಆಗೋದಕ್ಕೆ ಕಾರಣನೇ ಒಂದು ಫೋಟೋ. ಆದ್ರೆ ವೈರಲ್ ಆಗದೇ ಇದ್ರೂನು ಆ ಫೋಟೋ ಇಷ್ಟು ದೊಡ್ಡ ಮಟ್ಟಿಗಿನ ಕಿಡಿಯನ್ನ ಹೊತ್ತಿಸಿದ ಹೇಗೆ ಅನ್ನೋದು ಪ್ರಶ್ನೆ. ಸುರೇಶ್ ಅನ್ನುವಾತನ ಬಳಿ ಕೆಲಸಕ್ಕಿದ್ದವನೇ ಸ್ಕ್ರೀನ್ ಶಾಟ್ ಅನ್ನ ಶೇರ್ ಮಾಡದ್ನಾ? ಸುರೇಶ್ ಹಾಕಿದ್ದಂತ ಅವಹೇಳನಕಾರಿ ವಾಟ್ಸ್ಆಪ್ ಸ್ಟೇಟಸ್ ಅನ್ನ ಸ್ಕ್ರೀನ್ ಶಾಟ್ ತೆಗೆದು ಅದನ್ನ ಆತನ ಜೊತೆಗೆ ಕೆಲಸಕ್ಕಿದ್ದವನೇ ವೈರಲ್ ಮಾಡದ್ನಾ? ವಾಟ್ಸ್ಆಪ್ ಸ್ಟೇಟಸ್ ಅನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಂಡಿರ್ತಾನೆ. ಸುರೇಶ್ ಬಳಿ ಇದ್ದಂತ ಕೆಲಸಗಾರನಿಂದ ಇಂಥ ಕೆಲಸ ಆಗಿದೆಯಾ ಅನ್ನುವಂತ ಅನುಮಾನಗಳು ಹುಟ್ಟುಕೊಳ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಾಮ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾನೆ. ರಾಮ್, ಇವಾಗಲೇ ಹೇಳಿದಾಗೆ ಸ್ಕ್ರೀನ್ ಶಾಟ್ಗಳು ವೈರಲ್ ಆಗದೇ ಇದ್ರೂನು, ವೈರಲ್ ಆಗಿರುವಂತ ಫೋಟೋ ಆಗದೇ ಇದ್ರೂನು ಇಷ್ಟೊಂದು ದೊಡ್ಡ ಮಟ್ಟಿಗಿನ ಕಿಡಿ ಹೊತ್ಕೊಂಡಿರೋದು ಹೇಗೆ ಅಂತ ಹೇಳಿದ್ರೆ ಅವರ ಜೊತೆಗಿದ್ದವರೇ ಈ ರೀತಿಯಾದಂತ ಕೃತ್ಯವನ್ನ ಎಸಗಿದ್ರ, ಏನಾಗಿತ್ತು ಅಂತ ರಾಮ್? ಚೈತ್ರ, ಖಂಡಿತವಾಗಿ ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಪ್ರಕರಣದಲ್ಲಿ ಈಗಾಗಲೇ ಆ ಪೋಸ್ಟರ್ನ ಹಾಕಿದಂಥ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಜೊತೆಗೆ ನಂತರ ನಡೆದಂತಹ ಘಟನೆಯಲ್ಲಿ ಕಲ್ಲು ತೂರಾಟ ಮಾಡಿದಂಥ 15 ಜನರನ್ನು ಬಂಧಿಸಿದ್ದಾರೆ. ಇದೀಗ ಸಿಸಿಬಿ ಪೊಲೀಸರು ಆ ಪೋಸ್ಟರ್ನ ಮೂಲವನ್ನು ತನಿಖೆ ಮೂಲಕವಾಗಿ ಕಂಡುಹಿಡಿಯಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರಾಥಮಿಕವಾಗಿ ತನಿಖೆಯಲ್ಲಿ ತಿಳಿದು ಬಂದಿರುವಂಥದ್ದು, ಆ ಒಂದು ಪೋಸ್ಟರ್ ಏನಿದೆ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ವೈರಲ್ ಆಗಿರಲಿಲ್ಲ. ಆದರೆ ಸ್ಕ್ರೀನ್ ಶಾಟ್ಗಳು ಎಲ್ಲ ಕಡೆ ಹರಿದಾಡ್ತಾ ಇದ್ವು. ಆ ಸ್ಕ್ರೀನ್ ಶಾಟ್ನ ಮೇಲ್ಭಾಗದಲ್ಲಿ ಕಾಂಟ್ಯಾಕ್ಟ್ ಏನ್ ಹಾಕಿದ್ರು ಅಲ್ಲಿ ಸುರೇಶ್ ಅಣ್ಣ ಅನ್ನೋ ಒಂದು ಹೆಸರನ್ನ ಸೇವ್ ಮಾಡ್ಕೊಳ್ಳಲಾಗಿತ್ತು. ಅಂದ್ರೆ ಅವರ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಹುಡುಗರು ಏನು ಆ ಆರೋಪಿ ಸುರೇಶ್ ಇದ್ದಾರೆ, ಅವರ ಹೆಸರನ್ನ ಸುರೇಶ್ ಅಣ್ಣ ಅಂತ ಸೇವ್ ಮಾಡ್ಕೊಂಡಿದ್ರು. ಅವರೇ ಆ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡಿರೋದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅವರು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡು ಕೆಲವು ಧಾರ್ಮಿಕ ಮುಖಂಡರುಗಳಿಗೆ ಮತ್ತೆ ಅಲ್ಲಿದ್ದಂತ ನಾಯಕರುಗಳಿಗೆ ಅದನ್ನ ಶೇರ್ ಮಾಡಿದ್ರು. ಹೀಗಾಗಿ ಅದು ವಿವಾದದ ಕಿಡಿ ಹೊತ್ಕೊಡ್ತು. ಮತ್ತೊಂದು ಕಡೆ ಈ ಒಂದು ಪೋಸ್ಟರ್ ಏನಿದೆ ಇದನ್ನ ಮೂಲತಃ ಅಂದ್ರೆ ಮೂಲ ಪೋಸ್ಟರ್ ಅನ್ನ ಸುರೇಶ್ ಮಾಡಿದ್ದಲ್ಲ, ಆತ ಅದನ್ನ ಶೇರ್ ಮಾಡಿದ್ದು ಅನ್ನೋ ಅಂಶ ಸಹ ಬೆಳಕಿಗೆ ಬಂದಿದೆ. ಯಾಕಂದ್ರೆ ನೀವು ಆ ಒಂದು ಪೋಸ್ಟರ್ ನಲ್ಲಿ ನೋಡಬಹುದು, ಅಲ್ಲಿ ಇರುವಂತದ್ದು ಎಲ್ಲವೂ ಸಹ ಉರ್ದು ಮತ್ತೆ ಅರೇಬಿಕ್ ಭಾಷೆ ಅನ್ನೋಂಥದ್ದು. ಮತ್ತೆ ತನಿಖೆಯ ವೇಳೆ ಆರೋಪಿ ಸುರೇಶ್ಗೆ ಉರ್ದು ಆಗಲಿ ಅಥವಾ ಅರೇಬಿಕ್ ಭಾಷೆಗಳು ಗೊತ್ತಿರಲಿಲ್ಲ. ಮತ್ತೆ ಆ ದೈವವಾಣಿಯನ್ನ ಈ ರೀತಿಯಾಗಿ ಅಪಪ್ರಚಾರವಾಗಿ ಬಳಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ದೈವವಾಣಿಗಳು ಅನ್ನೋದು ಸಹ ಆತನಿಗೆ ಗೊತ್ತಿರಲಿಲ್ಲ. ಹೀಗಾಗಿ ಆ ಪೋಸ್ಟರ್ ಅನ್ನ ಅವರಿಗೆ ಫಾರ್ವರ್ಡ್ ಮಾಡಿದಂಥವ್ರು ಯಾರು, ಮತ್ತೆ ಹೇಗೆ ಅವರಿಗೆ ಬಂತು, ಮತ್ತು ಅವರಿಂದ ಯಾವ ರೀತಿ ಶೇರ್ ಆಯಿತು. ಯಾಕಂದ್ರೆ ತಾವು ಹೇಳಿದ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲೂ ಸಹ ಇರಲಿಲ್ಲ. ಸ್ಕ್ರೀನ್ ಶಾಟ್ನ ಮುಖಾಂತರವಾಗಿ ಎಲ್ಲವನ್ನ ಸಹ ತೆಗೆದುಕೊಂಡು ಕಳಿಸಿದ್ರು. ಹೀಗಾಗಿ ಸುರೇಶ್ ಅಣ್ಣ ಅನ್ನುವ ಹೆಸರೇನಿದೆ ಇದರಿಂದಾಗಿ ಅವರ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರೆ ಅವರ ಮೊಬೈಲ್ ಅನ್ನ ತೆಗೆದುಕೊಂಡು ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೊಂಡು ಅದನ್ನ ಶೇರ್ ಮಾಡಿದ್ದಾರೆ ಅಂತೇಳಿ. ಹೀಗಾಗಿ ಎಲ್ಲೋ ಒಂದು ಕಡೆ ಫಾರ್ವರ್ಡ್ ಆಗಿ ಬಂದಂತಹ ಮೆಸೇಜ್ ಈ ರೀತಿಯಾದಂತಹ ಒಂದು ವಿವಾದವನ್ನ ಮತ್ತೆ ಈ ರೀತಿಯಾದಂತಹ ಘಟನೆಗೆ ಕಾರಣವಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಇದೇ ನಿಟ್ಟಿನಲ್ಲಿ ಇದೇ ಜಾಡಿನಲ್ಲಿ ಈಗ ಸಿಸಿಬಿ ಪೊಲೀಸರು ತನಿಖೆಯನ್ನು ಸಹ ಮುಂದುವರಿಸ್ತಾ ಇದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ರಾಮ್ ಅವರೇ ಮಾಹಿತಿಗಾಗಿ.